ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎನ್ ಸಿ ಆರ್ ಟಿ ಅವು ಇಂದಿನ ವಿಡಿಯೋದಲ್ಲಿ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅಂದರೆ ಹಿಸ್ಟ್ರಿಯನ್ನು ಸಪ್ರೇಟಾಗಿ ನಾವು ನೋಡ್ತೇವೆ. ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ವೀಕ್ನಲ್ಲಿ ಒಂದು ವಾರದಲ್ಲಿ 1 ಅಥವಾ 2 ವಿಡಿಯೋ ಬರುತ್ತೆ ಅಂತ ಹೇಳಿದ್ದೇನೆ. ಹಾಗಾಗಿ ಹಿಸ್ಟ್ರಿಯನ್ನು ಸಪ್ರೇಟಾಗಿ ನಾವು ನೋಡ್ತಾ ಹೋಗೋಣ. ಈ ಕಡೆ ಜಿಯೋಗ್ರಫಿ ನಾವು ಸ್ಟಾರ್ಟ್ ಮಾಡೋಣ. ಜಿಯೋಗ್ರಫಿ, ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್, ಹಿಂದೂ ಅನಾಲಿಸಿಸ್ಗಳು ನಡೀತಾ ಇರುತ್ತೆ ಜೊತೆಗೇನೆ. ಹಾಗಾಗಿ ಇವತ್ತು ಎನ್ ಸಿ ಆರ್ ಟಿ ಕ್ಲಾಸ್ 9th ಜಿಯೋಗ್ರಫಿ ನೋಡ್ತಾ ಇದ್ದೇವೆ. ನಾವೇನು ಮಾಡ್ತೇವೆ ಅಂತಂದರೆ ಫಸ್ಟು ಎಲ್ಲ ಚಾಪ್ಟರ್ದು ಪ್ರಿಲಿಮ್ಸ್ ನೋಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಪ್ರಿಲಿಮ್ಸ್ ನೋಟ್ಸನ್ನು ನಾನಿಲ್ಲಿ ಕೊಡ್ತೇನೆ, ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಾದಮೇಲೆ ನಿಮ್ಮ ಪ್ರಿಲಿಮ್ಸ್ ನೋಟ್ಸಲ್ಲಿ ಇದನ್ನು ನೀವು ಬರ್ಕೊಂಡಿರಬೇಕು. ಬರ್ಕೊಂಡು ಆದಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೇವೆ, ಅದರ ನೋಟ್ಸ್ ಸಿಗುತ್ತೆ, ಪ್ರಿಲಿಮ್ಸ್ ನೋಟ್ಸು. ಅದನ್ನು ಸಹ ನೀವು ಬರ್ಕೊಳ್ಬೇಕಾಗತ್ತೆ. ನೋಟ್ಸ್ ಬೇಕು ಅಂತಂದರೆ ಕೆಳಗಡೆ ನೋಟ್ಸ್ ಅಂತ ಸಪ್ರೇಟ್ ಒಂದು ಚಾನಲ್ ಇದೆ. ಎಲ್ಲ ನೋಟ್ಸನ್ನು ಕೊಡುವಂಥ, ಪ್ರೊವೈಡ್ ಮಾಡುವಂಥ ಒಂದು ಚಾನಲನ್ನು ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ. ಆ ಚಾನಲಲ್ಲಿ ಈಗಾಗಲೇ ಎಸ್ಸೆ ನೋಟ್ಸ್ಗಳಿದೆ. ಮೊದಲು ಮಾಡಿದಂತಹ ಹಿಸ್ಟ್ರಿ ನೋಟ್ಸ್ಗಳನ್ನು ಮತ್ತು ಬೇರೆ ಬೇರೆ ನೋಟ್ಸನ್ನು ಆಮೇಲೆ ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಆ ಚಾನಲಲ್ಲಿ ನೋಟ್ಸ್ ಮಾತ್ರ ಇರುತ್ತೆ, ಬೇರೆ ಯಾವ ಲಿಂಕು ಇರೋದಿಲ್ಲ. ಈ ನೋಟ್ಸನ್ನು ಸಹ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಕೆಳಗಡೆ ನೋಟ್ಸ್ ಚಾನಲನ್ನು ರೆಫರ್ ಮಾಡ್ಬೋದು ನೀವು. ಮತ್ತು ಅದರ ಜೊತೆ ನೋಟ್ಸ್ ಜೊತೆ ನಾನು ಆ್ಯಂಕಿ ಅನ್ನುವಂಥ ಒಂದು ಸಾಫ್ಟ್ವೇರ್ ಬಗ್ಗೆ, ಆ್ಯಪ್ನ ಬಗ್ಗೆ ಮೊದಲು ಹೇಳಿದ್ದೆ. ಆಲ್ರೆಡಿ ಕೆಲವರಿಗೆ ಗೊತ್ತಿರುತ್ತೆ, ಹಾಗಾಗಿ ಅದ್ರ ಬಗ್ಗೆ ಸಹ ತಿಳಿಸ್ತೇನೆ. ನೋಡಿ, ಈ ಥರ ನಿಮ್ಮ ಮೊಬೈಲಲ್ಲೂ ಆ್ಯಂಕಿ ಡ್ರಾಯ್ಡ್ ಅನ್ನುವಂಥ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಮೂಲಕ ನೀವು ಸ್ಟಡಿ ಮಾಡ್ಬೋದು, ಫ್ಲ್ಯಾಶ್ ಕಾರ್ಡ್ ಥರ. ಅದನ್ನು ಸಹ ನಾನು ಮೊದಲು ಹೇಳಿದ್ದೆ, ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ಒಂದು ಸಾರಿ ತಿಳಿಸಿ. ಬೇಕಿದ್ರೆ ಪ್ರತಿ ಚಾಪ್ಟರ್ ಅಂತಂದರೆ ಫಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಏನೇನು ಡಿಸ್ಕಸ್ ಮಾಡ್ತೀನೋ ಅದರ ಫ್ಲ್ಯಾಶ್ ಕಾರ್ಡ್ಗಳನ್ನ ರೆಡಿ ಮಾಡಿರುತ್ತೇನೆ. ರೆಡಿ ಮಾಡಿ ಅದನ್ನು ಸಹ ನಾನು ಆ ನೋಟ್ಸ್ ಗ್ರೂಪಲ್ಲೇ, ನೋಟ್ಸ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೇನೆ. ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇಂಪೋರ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಅದು ರಿವೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹೇಳಿದ ಅರ್ಥ ಆಗಿರ್ಬೋದು. ಜಿಯೋಗ್ರಫಿ ನೋಡ್ತೇವೆ, ಪ್ರತಿ ಚಾಪ್ಟರ್ ಫಿಲಿಮ್ಸ್ ನೋಟ್ಸ್ ಮೊದಲು ಬರ್ಕೊಳ್ತೇವೆ. ಬರ್ಕೊಂಡಾದ್ಮೇಲೆ ಒಂದು ಸಾರಿ ರಿವೈಸ್ ಮಾಡ್ತೇವೆ. ಪದೇ ಪದೇ ಈ ನೋಟ್ಸನ್ನು ರಿವೈಸ್ ಮಾಡೋದಿಲ್ಲ ನಾವು. ಮತ್ತೆ ಮತ್ತೆ ನಾವು ರಿವೈಸ್ ಮಾಡೋದು ಒಂದು ಆ್ಯಂಕಿಯಲ್ಲಿ ರಿವೈಸ್ ಮಾಡಬೇಕು. ಮತ್ತು ಇನ್ನೊಂದು ಟೆಸ್ಟ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ವೀಕ್ನಲ್ಲಿ ಒಂದು ಸಾರಿ ನಾವು ಕಂಡಕ್ಟ್ ಮಾಡ್ತೇವೆ, ಸಂಡೇ ಅಥವಾ ಸ್ಯಾಟರ್ಡೆ ಆ ಥರ. ಟೆಸ್ಟಲ್ಲಿ ಸ್ವಲ್ಪ ಟಫ್ ಕ್ವಶನ್ ಇರುತ್ತೆ, ಮೀಡಿಯಮ್ ಟು ಟಫ್ ಕ್ವಶನ್ ಇರುತ್ತೆ. ಆ್ಯಂಕಿಯಲ್ಲಿ ಬೇಸಿಕ್ ಆಗಿ ನಾವು ಅದನ್ನು ಆವಾಗವಾಗ ರಿವೈಸ್ ಮಾಡ್ತಾ ಇರಬೇಕು. ನೋಟ್ಸ್ 1 ಸಾರಿ ಅಥವಾ 2 ಸಾರಿ ಮಾತ್ರ. ನೋಟ್ಸನ್ನು ಓದೋದ್ರಿಂದ ಯಾವ ಪ್ರಯೋಜನ ಇಲ್ಲ, ಹೇಳಿದ್ದೇನೆ. ಸುಮ್ಮನೆ ಓದ್ತಾ ಕೂರೋದ್ರಿಂದ, ಪ್ಯಾಸಿವ್ ರೀಡಿಂಗಿಂದ ಯಾವ ಪ್ರಯೋಜನ ಇಲ್ಲ. ಆ್ಯಕ್ಟಿವ್ ರೀಕಾಲ್ ಆಗಬೇಕು ಅಂತಂದರೆ ಒಂದು ಸಾರಿ ಓದಿದ ಮೇಲೆ ತಕ್ಷಣ ಆ್ಯಂಕಿಗೆ ಹೋಗಿ ಅದನ್ನು ರೀಕಾಲ್ ಮಾಡಬೇಕು ಅಥವಾ ಟೆಸ್ಟನ್ನು ತಗೋಬೇಕು. ಇದು ಗೊತ್ತಿರಲಿ. ಸ್ಟಾರ್ಟ್ ಮಾಡೋಣ. ಜಿಯೋಗ್ರಫಿ ಚಾಪ್ಟರ್ 1 ಈಗಾಗಲೇ ಗೊತ್ತಿರಬಹುದು ಕೆಲವ್ರ ಹತ್ರ, ಎನ್ ಸಿ ಆರ್ ಟಿ ಇರಬಹುದು. ಇಂಡಿಯಾ ಸೈಜ್ ಆ್ಯಂಡ್ ಲೊಕೇಶನ್, ಈ ಸೇಮ್ ಕಾನ್ಸೆಪ್ಟ್ ಮತ್ತೆ 11th ಜಿಯೋಗ್ರಫಿಯಲ್ಲೂ ಬರುತ್ತೆ. 11th ಅಂತಂದರೆ ಈಗ ಫಸ್ಟ್ PUC ಜಿಯೋಗ್ರಫಿ ಇರ್ತಾವಲ್ವ, ಅಲ್ಲೂ ಮತ್ತೆ ಕಾನ್ಸೆಪ್ಟ್ ಇದು ಬರುತ್ತೆ. ಆದರೆ ಅದರ ಬೇಸಿಕ್ ಇಲ್ಲಿ ನಾವು ತಿಳ್ಕೊಂಡಿಟ್ಕೋಬೇಕು. ಸೊ ಇಂಡಿಯಾದ ಲೊಕೇಶನ್, ಇಂಡಿಯಾ ಎಲ್ಲಿದೆ ಹಾಗಾದರೆ? ಇಂಡಿಯಾ ಲೈಸ್ ಎಂಟೈರ್ಲಿ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್, ಉತ್ತರ ಗೋಳಾರ್ಧ. ಕೆಳಗಡೆ ನೋಡಿ, ಭೂಮಿಯನ್ನು ಈ ಥರ ಡಿವೈಡ್ ಮಾಡಿದರೆ ಭೂಮಧ್ಯ ರೇಖೆ ಎಲ್ಲಿ ಸಾಗ್ತಾ ಇದೆ? ಇದು ಅಲ್ವಾ, ಇದು ಭೂಮಧ್ಯ ರೇಖೆ, ಇಕ್ವೇಟರ್ ಅಂತ ಕರಿತೇವೆ. ಇಕ್ವೇಟರಿನ ಮೇಲ್ಭಾಗ ನಾರ್ದರ್ನ್ ಹೆಮಿಸ್ಪಿಯರ್, ಕೆಳಭಾಗ ಸದರ್ನ್ ಹೆಮಿಸ್ಪಿಯರ್. ಮತ್ತು ಈ ಕಡೆ 0 ಡಿಗ್ರಿ ಲಾಂಜಿಟ್ಯೂಡ್, ಇದರ ಈ ಕಡೆ ಇರೋದು ಈಸ್ಟರ್ನ್ ಹೆಮಿಸ್ಪಿಯರು, ಈ ಕಡೆ ಇರೋದು ವೆಸ್ಟರ್ನ್ ಹೆಮಿಸ್ಪಿಯರು. ಭಾರತ ಹಾಗಾದರೆ ಎಲ್ಲಿದೆ? ನಾರ್ದರ್ನ್ ಹೆಮಿಸ್ಪಿಯರಲ್ಲಿದೆ ಮತ್ತು ಈಸ್ಟರ್ನ್ ಹೆಮಿಸ್ಪಿಯರಲ್ಲಿದೆ. ಇದು ನಮ್ಗೆ ಗೊತ್ತಿದೆ ಮೊದಲಿಂದ, ಗೊತ್ತಿರಲಿ. ಭಾರತ ಇರೋದು ನಾರ್ದರ್ನ್ ಹೆಮಿಸ್ಪಿಯರ್. ಮತ್ತು ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್, ಲ್ಯಾಟಿಟ್ಯೂಡ್ ಅಂತಂದರೆ ಅಕ್ಷಾಂಶ ಅಲ್ವಾ. ಅಕ್ಷಾಂಶ ಅದರ ರೇಂಜ್ ಎಲ್ಲಿಂದ ಎಲ್ಲಿ ತನಕ ಇದೆ? 8 ಡಿಗ್ರಿ 4 ಮಿನಿಟಿಂದ 37 ಡಿಗ್ರಿ. ಕೆಳಗಡೆ ಇಲ್ಲಿ 8 ಡಿಗ್ರಿ ಸ್ಟಾರ್ಟ್ ಆಗಿದ್ರೆ ಮೇಲ್ಗಡೆ 37 ಡಿಗ್ರಿ ಎಂಡ್ ಆಗುತ್ತೆ. ಕೇಳಿಸ್ಕೊಂಡು ಆಮೇಲೆ ಆ್ಯಂಕಿ ಫ್ಲ್ಯಾಶ್ ಕಾರ್ಡ್ನಲ್ಲಿ ನಿಮಗೆ ಕ್ವಶನ್ ಕೇಳ್ತೇನೆ, ಅವಾಗ ಹೇಳಬೇಕು ನೀವು ಆನ್ಸರ್ ಅಲ್ಲಿಂದಾನೆ. ಮತ್ತು ನೀವು ಆಮೇಲೆ ನೋಟ್ಸ್ ಬರ್ಕೋಬೇಕು, ಆ್ಯಂಕಿ ಫ್ಲ್ಯಾಶ್ ಕಾರ್ಡಲ್ಲಿ ರಿವೈಸ್ ಮಾಡಬೇಕು.
ಸೊ ನಮ್ಮ ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟು 8°4 ಇಂದ 37°6'. ಲಾಂಜಿಟ್ಯೂಡ್ನಲ್ ಅಂದರೆ ರೇಖಾಂಶ ಅಂತಂದರೆ 68°7 ಇಂದ 97°25' ಇಲ್ಲಿ ತನಕ 68 ಇಂದ 97. ಈ ಲ್ಯಾಟಿಟ್ಯೂಡ್ ಯಾವ್ದು ಪಾಸ್ ಆಗ್ತಾ ಇದೆ? ಲ್ಯಾಟಿಟ್ಯೂಡ್ ಮುಖ್ಯವಾಗಿ ಪಾಸ್ ಆಗ್ತಾ ಇರೋದು ನಮ್ಮ ದೇಶದಲ್ಲಿ ಗೊತ್ತಿದೆ ಅಲ್ವಾ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ನಾವು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಷ್ಟೋದು 23°30' ಆ್ಯಂಡ್ ಹಾಫ್ ಅಂತ ಸಹಾಯ ಎಲ್ಲಿ ಪಾಸ್ ಆಗ್ತಾ ಇದೆ ನೋಡಿ, 23 ಅಲ್ವಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅದಾದಮೇಲೆ ಐಲ್ಯಾಂಡ್ ಗ್ರೂಪ್ಸ್ಗಳು ಯಾವುದಿದೆ? ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇರೋದಿಲ್ಲಿ, ಬೇ ಆಫ್ ಬೆಂಗಾಲ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇಲ್ಲಿ ಬರೋದು ನಿಕೋಬಾರು. ಇನ್ನೊಂದು ಕಡೆ ಇರೋದು ಲಕ್ಷದ್ವೀಪ, ಅದಿರೋದು ಅರೇಬಿಯನ್ ಸಿಯಲ್ಲಿ, ಕಡೆ ಇರೋದು ಅರೇಬಿಯನ್ ಸಿ. ಮತ್ತು ಸೌತ್ ವೆಸ್ಟ್ ಲೊಕೇಟೆಡ್ ಇನ್ ದಿ ಅರೇಬಿಯನ್ ಸಿ ಟು ದ ಸೌತ್ ವೆಸ್ಟ್ ಆಫ್ ದಿ ಮೇನ್ ಲ್ಯಾಂಡ್. ನಾನು ದಿಕ್ಕುಗಳನ್ನು ಹೇಳಿದಾಗ, ಡೈರೆಕ್ಷನ್ ಹೇಳಿದಾಗ ತಕ್ಷಣ ನೆನಪಾಗಬೇಕು. ಕೆಳಗಡೆ ಸೌತು, ಈ ಕಡೆ ವೆಸ್ಟು, ಸೌತ್ ವೆಸ್ಟ್ ಅಂತ ಕರಿತೇವೆ. ಸೌತು ವೆಸ್ಟ್ ಮನಸ್ಸಿನಲ್ಲಿ ಕಲ್ಪನೆ ಬರಬೇಕು. ಸದರ್ನ್ ಮೋಸ್ಟ್ ಪಾಯಿಂಟು ಇಂದಿರಾ ಪಾಯಿಂಟು ದಕ್ಷಿಣದ ತುತ್ತ ತುದಿ ಅಂತ ನಾವೇನು ಹೇಳ್ತೇವೆ. ಸದರ್ನ್ ಮೋಸ್ಟ್ ಪಾಯಿಂಟು ಅದು 2004ರಲ್ಲಿ ಸಬ್ಮರ್ಜ್ ಆಗಿದೆ, 2004ರ ಸುನಾಮಿಯಲ್ಲಿ. ಇನ್ನು ಭಾರತದ ಸೈಜ್ ನೋಡೋದಾದರೆ ಟೋಟಲ್ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ವರ್ಲ್ಡಿನ ಒಟ್ಟು ಭೂಭಾಗದಲ್ಲಿ ನಮ್ಮ ಭಾರತದ ಭೂಭಾಗ ಎಷ್ಟಿದೆ? 2.4% ಆಫ್ ದಿ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಆಫ್ ದಿ ವರ್ಲ್ಡಲ್ಲಿ ನಮ್ಮ ದೇಶದ ಪಾಲು 2.4%. ಮತ್ತು ನಮ್ಮ ಎಷ್ಟನೇ ಲಾರ್ಜೆಸ್ಟ್ ಕಂಟ್ರಿ? ನಾವು 7th ಲಾರ್ಜೆಸ್ಟ್ ಕಂಟ್ರಿ. ಲ್ಯಾಂಡ್ ಬೌಂಡ್ರಿ ನಮ್ಮದು 15,200 ಕಿಲೋಮೀಟರ್ ಇದೆ. ಕೋಸ್ಟ್ ಲೈನ್ ಮೊದಲು ಚೇಂಜ್ ಇತ್ತು, ಈಗ ರೀಸೆಂಟಾಗಿ ಮತ್ತೆ ಸರ್ವೆ ಮಾಡಿದಾಗ ರೀಕ್ಯಾಲ್ಕುಲೇಟ್ ಮಾಡಿದ್ದಾರೆ, 11,000 ಪ್ಲಸ್ ಇದೆ. ಗೊತ್ತಿರಲಿ, 11,098 ಕಿಲೋಮೀಟರ್ ಕೋಸ್ಟ್ ಲೈನ್. ಮತ್ತು ಎಲ್ಲ ಕಡೆ ಮೇಲ್ಗಡೆ ನೋಡಿ ಯಂಗ್ ಫೋಲ್ಡ್ ಮೌಂಟೇನ್ಸ್ಗಳು. ಭಾರತ ಫಿಸಿಕಲ್ ಆಗಿ ಮ್ಯಾಪ್ಗಳನ್ನು ಸಹ ನೀವು ನೋಡ್ಬೋದು. ಈ ಕಡೆ ಅಲ್ವಾ ಇಂಟರ್ನ್ಯಾಷನಲ್ ಬೌಂಡ್ರಿ, ಸ್ಟೇಟ್ ಬೌಂಡ್ರಿಗಳೆಲ್ಲ ಇದೆ. ಒಂದ್ಸಾರಿ ಮ್ಯಾಪನ್ನು ಬಿಡಿಸಿದ್ರೆ ಒಳ್ಳೆಯದು. ನಿಮ್ಮ ನೋಟ್ಸಲ್ಲಿ ಮ್ಯಾಪ್ ಬಿಡಿಸ್ಕೊಂಡು ಅಲ್ಲಿ ಮಾರ್ಕ್ ಮಾಡಿದ್ರು ಒಳ್ಳೆಯದು. ಮ್ಯಾಪ್ ಬಿಡಿಸೋದ್ರ ಬಗ್ಗೆ ಮೊದಲು ಹೇಳಿದ್ದೆ. ಸೊ ಬೌಂಡೆಡ್ ಬೈ ಯಂಗ್ ಫೋಲ್ಡ್ ಮೌಂಟೇನ್ಸ್ ಇನ್ ದಿ ನಾರ್ತ್ ವೆಸ್ಟ್, ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟ್. ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳಿ. ನಾರ್ತಲ್ಲಿ, ನಾರ್ತ್ ವೆಸ್ಟಲ್ಲಿ, ಈ ಕಡೆ ನಾರ್ತ್ ವೆಸ್ಟಲ್ಲಿ ಮತ್ತು ನಾರ್ತ್ ಈಸ್ಟಲ್ಲಿ, ಈ ಕಡೆ ಎಲ್ಲ ಕಡೆ ಯಂಗ್ ಫೋಲ್ಡ್ ಮೌಂಟೇನ್ಸ್ ಇದೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಎಷ್ಟು? 32°30' ಮಿರ್ಜಾಪುರ್ ಮೂಲಕ ಪಾಸ್ ಆಗುತ್ತೆ. ಮತ್ತು ಭಾರತದ ಎಕ್ಸ್ಟೆನ್ಷನ್ ಈ ಕಡೆ ಗುಜರಾತ್ ಇದೆ ಅಲ್ವಾ, ಈ ಕಡೆ ನಾರ್ತ್ ಈಸ್ಟ್ ಅರುಣಾಚಲ ಪ್ರದೇಶ ಇದೆ. ಎರಡರ ನಡುವೆ ಇರುವಂಥ ಟೈಮ್ ಡಿಫ್ರೆನ್ಸ್, ಟೈಮ್ ಲ್ಯಾಗ್ ಎಷ್ಟು? ಅರೌಂಡ್ 2 hour ಟೈಮ್ ಲ್ಯಾಗ್. ವೆಸ್ಟಲ್ಲಿ ಗುಜರಾತ್ ಇದೆ, ಈಸ್ಟಲ್ಲಿ ಅರುಣಾಚಲ ಪ್ರದೇಶ ಇದೆ. ಆ ಕಡೆ ತುತ್ತ ತುದಿಯಲ್ಲಿ ಎರಡರ ನಡುವೆ ಇರುವಂಥ ಟೈಮ್ ಡಿಫ್ರೆನ್ಸು ಅರೌಂಡ್ 2 hours. ಹಾಗಾಗಿ ಈ ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಇದು ಡ್ಯೂರೇಷನ್ ಆಫ್ ದಿ ಡೇ ಇರಬಹುದು ಮತ್ತು ನೈಟ್ ಇದನ್ನು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಮೇನ್ಸಲ್ಲಿ ಅಥವಾ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಫ್ಯಾಕ್ಟ್ಗಳನ್ನು ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇದ್ದಾನೆ, ಫಿಲಿಮ್ಸಿಗೆ ಹೆಲ್ಪ್ ಆಗಲಿ ಅಂತ. ಸೆಂಟ್ರಲ್ ಲೊಕೇಶನ್ ಸಿಚುವೇಟೆಡ್ ಸೆಂಟ್ರಲಿ ಬಿಟ್ವೀನ್ ಈಸ್ಟ್ ಆ್ಯಂಡ್ ವೆಸ್ಟ್ ಏಷ್ಯಾ. ಈಸ್ಟ್ ಮತ್ತು ವೆಸ್ಟ್ ಏಷ್ಯಾದ ಸೆಂಟ್ರಲಲ್ಲಿ ಇರೋದು. ಈಸ್ಟ್ ಏಷ್ಯಾ ಇಡೀ ಭಾರತವನ್ನು ಈಗ ನೋಡಿ, ಇದು ಏಷ್ಯಾ ಖಂಡ. ಏಷ್ಯಾ ಖಂಡ ಅಂತಂದರೆ ಅರೌಂಡ್ ಸೆಂಟ್ರಲ್ ಇದ್ದೇವೆ ನಾವು ಅಲ್ವಾ, ಖಂಡದ ಸೆಂಟ್ರಲ್ ಇದ್ದೇವೆ ಅಂತ ಹೇಳ್ಬೋದು. ಸೆಂಟ್ರಲಿ ಬಿಟ್ವೀನ್ ಈಸ್ಟ್ ಆ್ಯಂಡ್ ವೆಸ್ಟ್ ಏಷ್ಯಾ. ಸ್ಟ್ರಾಟಜಿಕ್ ಅಡ್ವಾಂಟೇಜು, ಟ್ರಾನ್ಸ್ ಇಂಡಿಯನ್ ಓಷನ್ ರೂಟ್ಸ್, ಯುರೋಪ್ ಮತ್ತು ಈ ಕಡೆ ವೆಸ್ಟ್. ಈ ಕಡೆ ಯುರೋಪ್ ಇದೆ ನೋಡಿ, ಈ ಕಡೆ ಮೇಲ್ಗಡೆ ಬಂತು ಯುರೋಪು, ಈ ಕಡೆ ವೆಸ್ಟ್ ಒಂದು ಕಡೆ ಆದರೆ ಈ ಕಡೆ ಈಸ್ಟ್ ಅಲ್ವಾ. ಎರಡೂ ಕಡೆ ಒಂದು ಟ್ರಾನ್ಸ್ ಇಂಡಿಯನ್ ಓಷನ್ ರೂಟ್ಸ್, ಇಂಡಿಯನ್ ಓಷನ್ ಇದೆ. ಇಂಡಿಯನ್ ಓಷನ್ ಮೂಲಕ ಸ್ಟ್ರಾಟಜಿಕ್ ಪೊಸಿಷನ್ ಅಂತ ಹೇಳ್ತೇವೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಟ್ರೇಡಿಂಗ್ ಅಥವಾ ಸರಕು ಸಾಗಣೆ ನಡೆಯುತ್ತೆ. ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಡೆಕ್ಕನ್ ಪೆನಿನ್ಸುಲಾ ಪ್ರಸ್ಥಭೂಮಿ,
ನೆನ್ಪು ಮಾಡ್ಕೊಳ್ಳಿ. ಪ್ರಸ್ಥಭೂಮಿಯನ್ನು ಇಂಡಿಯನ್ ಓಷನ್ ಸುತ್ತಮುತ್ತ ಇರೋದು, ಮತ್ತು ವೆಸ್ಟ್ ಏಷ್ಯಾಕ್ಕೆ ಆಫ್ರಿಕಾ, ಈ ಕಡೆ ವೆಸ್ಟ್ ಏಷ್ಯಾ ಬಂತು, ಮತ್ತು ಈ ಕಡೆ ಆಫ್ರಿಕಾ ಬಂತು, ಮತ್ತು ಯುರೋಪ್ ಇದೆ, ಈ ಕಡೆ ಸೌತ್ ಈಸ್ಟ್ ಟು ಈಸ್ಟ್ ಏಷ್ಯಾ, ಅದಕ್ಕೆಲ್ಲ ಕನೆಕ್ಟಿವಿಟಿ ನಮಗೆ ಈ ಓಷನ್ ಮೂಲಕ ಸಿಗುತ್ತೆ. ಮತ್ತು ಸುಯೇಜ್ ಕೆನಾಲ್ ಓಪನ್ ಆದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಇಂಡಿಯಾ 7,000 ಕಿಲೋಮೀಟರ್ ಅಷ್ಟು ಕಡಿಮೆ ಆಗಿದೆ. ಮತ್ತು ಆ ಮಾರ್ಗದ ಮೂಲಕ ಮತ್ತು ಬೇರೆ ಬೇರೆ ರೀತಿಯಾಗಿ ನಾವು ಸ್ಪೈಸ್ಗಳನ್ನು, ಮಸ್ಲಿನ್ ಕ್ಲಾತ್ ಇರಬಹುದು, ಮರ್ಚಂಡೈಸ್, ಬೇರೆ ಬೇರೆ ಸರಕುಗಳನ್ನು ನಾವು ಸಾಗಣೆ ಮಾಡ್ತೇವೆ. ಅದರ ಜೊತೆ ಕೇವಲ ಸರಕುಗಳು ಮಾತ್ರ ಅಲ್ಲ, ಉಪನಿಷತ್, ರಾಮಾಯಣ, ಪಂಚತಂತ್ರ ಸ್ಟೋರೀಸು, ನ್ಯೂಮೆರಲ್ಸ್, ಝೀರೋ ಇರಬಹುದು, ಡೆಸಿಮಲ್ ಸಿಸ್ಟಮ್ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ. ಮತ್ತು ಗ್ರೀಕ್ ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್, ಅಲ್ಲಿಂದ ಗಾಂಧಾರ ಶೈಲಿ ಇರಬಹುದು, ಬೇರೆ ಬೇರೆ ಸ್ಟೈಲ್ಗಳು ಭಾರತಕ್ಕೆ ಬಂದಿದೆ. ವೆಸ್ಟ್ ಏಷ್ಯಾ ಅದರದ್ದು ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಪೊಲಿಟಿಕಲ್ ಸ್ಟೇಟಸ್ ನೋಡೋದಾದರೆ 28 ರಾಜ್ಯಗಳು, 8 ಯೂನಿಯನ್ ಟೆರಿಟರಿಗಳಿದೆ. ಬೌಂಡ್ರಿ, ಲ್ಯಾಂಡ್ ಬೌಂಡ್ರಿ ನೆನ್ಪು ಮಾಡ್ಕೊಳ್ಳಿ. ನಾರ್ತ್ ವೆಸ್ಟಲ್ಲಿ ಭಾರತ ಹೀಗಿದೆ ಅಂತಂದರೆ, ನಾರ್ತ್ ವೆಸ್ಟಲ್ಲಿ ಈ ಕಡೆ ಇರೋದು ಯಾವುದು? ಪಾಕಿಸ್ತಾನ, ಅಫ್ಘಾನಿಸ್ತಾನ. ಇನ್ನು ನಾರ್ತಲ್ಲಿ ಚೀನಾ, ಟಿಬೇಟ್ ಇರ್ಬೋದು, ನೇಪಾಲ್, ಭೂತಾನ್. ಈಸ್ಟಲ್ಲಿ ಮಯನ್ಮಾರ್, ಬಾಂಗ್ಲಾದೇಶ್. ಸಿ ನೈಬರ್ಸ್ಗಳು ಯಾರ್ಯಾರು? ಕೆಳಗಡೆ ಶ್ರೀಲಂಕಾ ಇದೆ, ಮತ್ತು ಮಾಲ್ಡೀವ್ಸ್ ಇದೆ, ಗೊತ್ತಿದೆ. ಅದಾದಮೇಲೆ 1947 ಮೊದಲು ಪ್ರೊವಿನ್ಸ್ಗಳಿತ್ತು, ಪ್ರಿನ್ಸ್ಲಿ ಸ್ಟೇಟ್ಗಳಿತ್ತು. ಆದಮೇಲೆ ಬ್ರಿಟಿಷ್ ರೂಲ್ ಎಂಡ್ ಆದಮೇಲೆ ಭಾರತ ಒಂದು ಸಮಗ್ರವಾಗಿ ಎಲ್ಲವನ್ನು ಒಳಗೊಂಡಂತಹ ಸಾರ್ವಭೌಮ ದೇಶ ಅಂತ ಹೇಳ್ಬೋದು. ಟಾಪ್ 7 ಲಾರ್ಜೆಸ್ಟ್ ಕಂಟ್ರಿಯಲ್ಲಿ ನಾವಿದ್ದೇವೆ. ಅದಕ್ಕಿಂತ ಮೊದಲು, ನಮಗಿಂತ ಮೊದಲು ಯಾರು ಇದ್ದಾರೆ? ರಷ್ಯಾ ಫಸ್ಟು, ಕೆನಡಾ ಸೆಕೆಂಡು, USA ಥರ್ಡ್, ಚೀನಾ 4th, ಬ್ರೆಜಿಲ್ 5th, ಆಸ್ಟ್ರೇಲಿಯಾ 6th, ಇಂಡಿಯಾ 7th. 7ನೇ ಸ್ಥಾನದಲ್ಲಿ ನಾವಿದ್ದೇವೆ. ಸಿಂಪಲ್ ಆಗಿರೋ ಫ್ಯಾಕ್ಟ್ಗಳು ತುಂಬ ಜನರಿಗೆ ಇದು ಗೊತ್ತಿದೆ, ಹಾಗಾಗಿ ಆ್ಯಂಕಿ ಮೂಲಕ ಸ್ವಲ್ಪ ರಿವೈಸ್ ಮಾಡೋಣ. ಕ್ವಶನ್ ಬರ್ತಾ ಹೋಗುತ್ತೆ, ಕ್ವಶನಿಗೆ ಅಲ್ಲಿಂದಾನೇ ಆನ್ಸರ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ನಾನು ಕ್ವಶನ್ ಕೇಳ್ತೇನೆ, ಬಾಯಿ ಬಿಟ್ಟು ಆನ್ಸರ್ ಮಾಡಿ. ಯಾವತ್ತು ಸುಮ್ಮನೆ ವಿಡಿಯೋ ನೋಡೋದ್ರಿಂದ ಏನು ಯೂಸ್ ಇಲ್ಲ. ಆನ್ಸರ್ ಮಾಡಿ. ಇನ್ ವಿಚ್ ಹೆಮಿಸ್ಪಿಯರ್ ಇಸ್ ಇಂಡಿಯಾ ಎಂಟೈರ್ಲಿ ಸಿಚುವೇಟೆಡ್? ಯಾವ ಹೆಮಿಸ್ಪಿಯರಲ್ಲಿ? ಟೈಮ್ ಬೇಕು ಅಂತಂದರೆ ಪಾಸ್ ಮಾಡ್ಕೊಳ್ಳಿ ವಿಡಿಯೋನ. ಕ್ವಶನ್ ಕೇಳ್ತೇನೆ, ಆನ್ಸರ್ ತೋರಿಸ್ತೇನೆ. ಯಾವ ಹೆಮಿಸ್ಪಿಯರ್? ನಾರ್ದರ್ನ್ ಹೆಮಿಸ್ಪಿಯರ್. ಎಸ್. ವಾಟ್ ಈಸ್ ದಿ ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಮೇನ್ಲ್ಯಾಂಡ್ ಇಂಡಿಯಾ? ಇದೆ ಅಲ್ವಾ ಕ್ವಶನ್ನು? ಎಸ್. ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಮೇನ್ಲ್ಯಾಂಡ್ ಇಂಡಿಯಾದು ಆನ್ಸರ್ 8 ಡಿಗ್ರಿ 4 ಮಿನಿಟಿಂದ 37 ಡಿಗ್ರಿ 6 ಮಿನಿಟ್. ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್, ರೇಖಾಂಶ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ರೇಂಜಸ್ ಟು 68 ಡಿಗ್ರಿ 7 ಮಿನಿಟಿಂದ 97 ಡಿಗ್ರಿ 25 ಮಿನಿಟ್. 68 ಇಂದ 97. ಈ ಲ್ಯಾಟಿಟ್ಯೂಡ್ ಡಿವೈಡ್ಸ್ ಇಂಡಿಯಾ ಇಂಟು ನಿಯರ್ಲಿ 2 ಈಕ್ವಲ್ ಪಾರ್ಟ್ಸ್. ಈ ಲ್ಯಾಟಿಟ್ಯೂಡ್ ಯಾವುದು ಭಾರತದಲ್ಲಿ ಪಾಸ್ ಆಗೋದು? ಟ್ರಾಪಿಕ್ ಆಫ್ ಕ್ಯಾನ್ಸರ್. ವಿಚ್ ಐಲ್ಯಾಂಡ್ ಗ್ರೂಪ್ ಲೈಸ್ ಇನ್ ಬೇ ಆಫ್ ಬೆಂಗಾಲ್? ಬೇ ಆಫ್ ಬೆಂಗಾಲ್ ಇರುವಂಥ ಐಲ್ಯಾಂಡ್ ಗ್ರೂಪು ಅಂಡಮಾನ್ ನಿಕೋಬಾರ್. ಮತ್ತು ಅರೇಬಿಯನ್ ಸೀದಲ್ಲಿರುವಂತಹ ಐಲ್ಯಾಂಡ್ ಗ್ರೂಪು ಲಕ್ಷದ್ವೀಪ್. ನೇಮ್ ಆಫ್ ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಯೂನಿಯನ್? ಸದರ್ನ್ ಮೋಸ್ಟ್ ಪಾಯಿಂಟ್ ಇಂದಿರಾ ಪಾಯಿಂಟ್. ಇನ್ ವಿಚ್ ಇಯರ್ ಡಿಡ್ ಇಂದಿರಾ ಪಾಯಿಂಟ್ ಸಬ್ಮರ್ಜ್ ಡ್ಯೂರಿಂಗ್ ಅ ಸುನಾಮಿ? ಯಾವಾಗ ಸಬ್ಮರ್ಜ್ ಆಗಿತ್ತು? 2004. ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಆಫ್ ಇಂಡಿಯಾ? ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಎಷ್ಟಿದೆ? 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. 32 ಲಕ್ಷ. ಮಿಲಿಯನ್ ಅಲ್ವಾ? 3.28 ಮಿಲಿಯನ್. 2,87,000 ಎಷ್ಟೋ ಇದೆ. ಕರೆಕ್ಟಾಗಿ ಎಕ್ಸಾಕ್ಟ್ ಫಿಗರ್ ಬೇಕು ಅಂತಂದರೆ ಚೆಕ್ ಮಾಡ್ಬೋದು. 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಪರ್ಸೆಂಟೇಜ್ ಆಫ್ ದಿ ವರ್ಲ್ಡ್ಸ್ ಟೋಟಲ್ ಏರಿಯಾ ಎಷ್ಟು ಪರ್ಸೆಂಟೇಜು ನಮ್ಮ ದೇಶದಿದೆ? ಇಡೀ ಟೋಟಲ್ ವರ್ಲ್ಡ್ ಏರಿಯಾದಲ್ಲಿ 2.4%. ಇಂಡಿಯಾಸ್ ರ್ಯಾಂಕ್ ಇನ್ ದಿ ವರ್ಲ್ಡ್ಸ್ ಇನ್ ದ ವರ್ಲ್ಡ್ ಇನ್ ಟರ್ಮ್ ಆಫ್ ಏರಿಯಾ ಎಷ್ಟನೇ ರ್ಯಾಂಕಲ್ಲಿದ್ದೇವೆ ನಾವು? 7th. 6 ಕಂಟ್ರೀಸ್ ಲಾರ್ಜರ್ ದೆನ್ ಇಂಡಿಯಾ ಬೈ ಏರಿಯಾ. ಯಾವ್ಯಾವುದು ಹೇಳ್ತಾ ಹೋಗಿ. ನಮಗಿಂತ 6 ದೇಶಗಳು ಏರಿಯಾದಲ್ಲಿ ದೊಡ್ಡದಿವೆ. ಫಸ್ಟ್ ಬರೋದು ಎಸ್ ರಷ್ಯಾ, ಕೆನಡಾ, USA, ಚೀನಾ, ಬ್ರೆಜಿಲ್, ಆಸ್ಟ್ರೇಲಿಯಾ. ಗೊತ್ತಿರಲಿ ಇದು. ಅಪ್ರಾಕ್ಸಿಮೇಟ್ ಲೆಂತ್ ಆಫ್ ಇಂಡಿಯಾಸ್ ಲ್ಯಾಂಡ್ ಬೌಂಡ್ರಿ? 15,200 ಕಿಲೋಮೀಟರ್. ಇಂಡಿಯಾಸ್ ಕೋಸ್ಟ್ ಲೈನ್ ಎಷ್ಟಿದೆ? 11,000+ ಕಿಲೋಮೀಟರ್. 11,000.
ವಿಚ್ ಟೈಪ್ ಆಫ್ ಮೌಂಟೇನ್ಸ್ ಬೌಂಡ್ ಇಂಡಿಯಾ ಇನ್ ದಿ ನಾರ್ತ್ ಆ್ಯಂಡ್ ನಾರ್ತ್ ವೆಸ್ಟ್? ಯಾವ ತರಹ ಮೌಂಟೇನು? ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರಿತೇವೆ. ಯಂಗ್ ಫೋಲ್ಡ್ ಮೌಂಟೇನ್. ವೈ ಇಸ್ ದಿ ನಾರ್ತ್ ಸೌತ್ ಡಿಸ್ಟೆನ್ಸ್ ಎಫೆಕ್ಟಿವ್ಲಿ ಲಾರ್ಜರ್ ದೆನ್ ಈಸ್ಟ್ ವೆಸ್ಟ್? ನಾರ್ತ್ ಸೌತ್ ಡಿಸ್ಟೆನ್ಸ್ ಇದೆಯಲ್ವಾ, ನಾರ್ತ್ ಇಂದ ಸೌತ್ ಅದು ಜಾಸ್ತಿ ಇದೆ, ಈಸ್ಟ್ ವೆಸ್ಟ್ ಅಷ್ಟು ಜಾಸ್ತಿ ಇಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಲಾಂಜಿಟ್ಯೂಡ್ನಲ್ ಲೈನ್ಸ್ ಪೋಲ್ಸ್ ಅಲ್ಲಿ ಕನ್ವರ್ಜ್ ಆಗುತ್ತೆ, ಲ್ಯಾಟಿಟ್ಯೂಡ್ಗಳು ರಿಮೇನ್ ಪ್ಯಾರಲಲ್. ಲ್ಯಾಟಿಟ್ಯೂಡ್ ಅಂತಂದರೆ ಅಕ್ಷಾಂಶ, ಲಾಂಜಿಟ್ಯೂಡ್ ಅಂತಂದರೆ ರೇಖಾಂಶ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ದೇಶ ನಾರ್ತ್ ಸೌತ್ ಡಿಸ್ಟೆನ್ಸ್ ಮೇಲುಗಡೆಯಿಂದ ಕೆಳಗಡೆ ಡಿಸ್ಟೆನ್ಸ್ ಜಾಸ್ತಿ ಇದೆ, ಈಸ್ಟ್ ವೆಸ್ಟಲ್ಲಿ ಎಫೆಕ್ಟಿವ್ಲಿ ಕಡಿಮೆ ಅಂತ ಹೇಳ್ಬೋದು ಅದಕ್ಕೆ ಕಂಪೇರ್ ಮಾಡಿದರೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಯಾವುದು ಭಾರತದ್ದು? 82 ಡಿಗ್ರಿ 30 ಮಿನಿಟ್. ವಿಚ್ ಸ್ಪೆಸಿಫಿಕ್ ಸಿಟಿ ಡಸ್ ದಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಪಾಸ್? ಮಿರ್ಜಾಪುರ್, ಉತ್ತರ ಪ್ರದೇಶ್. ಟೈಮ್ ಲ್ಯಾಗ್ ಬಿಟ್ವೀನ್ ಗುಜರಾತ್ ಆ್ಯಂಡ್ ಅರುಣಾಚಲ ಪ್ರದೇಶ್. ಗುಜರಾತ್ ಮತ್ತು ಅರುಣಾಚಲ ಪ್ರದೇಶ್ ನಡುವೆ ಇರುವಂತಹ ಟೈಮ್ ಲ್ಯಾಗ್ 2 hours. ವೈ ವಾಸ್ 82 ಡಿಗ್ರಿ 30 ಮಿನಿಟ್ ಚೂಸನ್ ಆಸ್ ಸ್ಟ್ಯಾಂಡರ್ಡ್ ಮೆರಿಡಿಯನ್? ಯಾಕೆ? ಇಟ್ಸ್ ಅ ಮಲ್ಟಿಪಲ್ ಆಫ್ 730. ಅಂದರೆ ಸ್ಟ್ಯಾಂಡರ್ಡ್ 30 ಮಿನಿಟ್ಸ್ ಆಫ್ಸೆಟ್ ಹೆಲ್ಪ್ ಆಗುತ್ತೆ. ಒಳ್ಳೆಯದು. ಗೊತ್ತಿಲ್ಲದ್ರೆ ಒಂದ್ಸರಿ ಸರ್ಚ್ ಮಾಡಿ ನೋಡಿ, ಸರ್ಚ್ ಮಾಡಿ ತಿಳ್ಕೊಳ್ಳಿ. ಬೇಕಿದ್ರೆ ಗೊತ್ತೇ ಇಲ್ಲ ಅಂತಂದರೆ ಮತ್ತೆ ಡಿಸ್ಕಷನ್ ಮಾಡೋಣ. ವಾಟ್ ಜಿಯೋಗ್ರಫಿಕ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಸ್ ದ ಡ್ಯೂರೇಷನ್ ಆಫ್ ಡೇ ಆ್ಯಂಡ್ ನೈಟ್? ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಮೂವಿಂಗ್ ಸೌತ್ ಟು ನಾರ್ತ್. ಡ್ಯೂರೇಷನ್ ಆಫ್ ಡೇ ಆ್ಯಂಡ್ ನೈಟ್ ಮುಖ್ಯವಾಗಿ ಯಾವ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಮಾಡುತ್ತೆ? ಸೌತ್ ಟು ನಾರ್ತ್ ಯಾವ ಥರ ನಾವು ಎಕ್ಸ್ಟೆಂಡ್ ಆಗಿದ್ದೇವೆ. ವ್ಯಾರ್ ಇಸ್ ಇಂಡಿಯಾ ಸೆಂಟ್ರಲ್ ಲೊಕೇಟೆಡ್ ಇನ್ ದಿ ಏಷ್ಯನ್ ಕಾಂಟಿನೆಂಟ್? ಏಷ್ಯನ್ ಕಾಂಟಿನೆಂಟಲ್ಲಿ ನಾವೆಲ್ಲಿದ್ದೇವೆ? ಈಸ್ಟ್ ಮತ್ತು ವೆಸ್ಟ್ ಏಷ್ಯಾ ನಡುವೆ ಇದ್ದೇವೆ, ಸೆಂಟ್ರಲ್ಲಿ ಇದ್ದೇವೆ. ಯಾವ ಪೆನಿನ್ಸುಲಾ ಇರೋದು ಇಂಡಿಯನ್ ಓಷನ್ ಡೆಕ್ಕನ್ ಪೆನಿನ್ಸುಲಾ. ವೆನ್ ಡಿಡ್ ದಿ ಸೂಯಜ್ ಕೆನಾಲ್ ಓಪನ್? ಸೂಯಜ್ ಕೆನಾಲ್ ಓಪನ್ ಆಗಿರೋದು 1869. ಅದಾದಮೇಲೆ ನಮ್ಮ ಮತ್ತು ಯುರೋಪ್ ನಡುವಿನ ಒಂದು ಭೂಭಾಗ ನಡುವಿನ ಒಂದು ಡಿಸ್ಟೆನ್ಸ್ ಕಡಿಮೆ ಆಗಿದೆ. ಸೂಯಜ್ ಕೆನಾಲಿಂದ ಎಷ್ಟು ಕಿಲೋಮೀಟರ್ ರೆಡ್ಯೂಸ್ ಆಯಿತು? ಅರೌಂಡ್ 7000 ಕಿಲೋಮೀಟರ್. ವಿಚ್ ಓಷನ್ ರೂಟ್ಸ್ ಕನೆಕ್ಟ್ ಟು ಯುರೋಪ್ ಟು ಈಸ್ಟ್ ಏಷ್ಯಾ ವಯ ಇಂಡಿಯಾ? ಯಾವ ಓಷನ್ ರೂಟ್ ಕನೆಕ್ಟ್ ಮಾಡೋದು? ಟ್ರಾನ್ಸ್ ಇಂಡಿಯನ್ ಓಷನ್ ರೂಟ್ಸ್. ನೇಮ್ 3 ಇಂಡಿಯನ್ ಲಿಟರರಿ ವರ್ಕ್ಸ್ ಐಡಿಯಾ ಸ್ಪ್ರೆಡ್ ಗ್ಲೋಬಲಿ ವಯ ಟ್ರೇಡ್. ಟ್ರೇಡ್ ಮಾಡೋದರಿಂದ ಬರೀ ಸರಕು ಮತ್ತು ಸೇವೆಗಳು ಮಾತ್ರ ಅಲ್ಲ, ಐಡಿಯಾ ಸಹ ಸ್ಪ್ರೆಡ್ ಆಗುತ್ತೆ. ಉದಾಹರಣೆಗೆ ಉಪನಿಷದ್, ರಾಮಾಯಣ, ಪಂಚತಂತ್ರ ಇರ್ಬೋದು. ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಒರಿಜಿನೇಟ್ ಆಗಿ ಗ್ಲೋಬಲ್ ಲೆವೆಲ್ ಸ್ಪ್ರೆಡ್ ಆಗಿರೋದು ಯಾವುದು? ನ್ಯೂಮೆರಲ್ಸ್, ಡೆಸಿಮಲ್ ಸಿಸ್ಟಮ್. ವಾಟ್ ವರ್ ಇಂಡಿಯಾಸ್ ಪ್ರೈಮರಿ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಹಿಸ್ಟರಿ? ಏನೇನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ? ಸ್ಪೈಸಸ್ಸು. ವಿಚ್ ಯುರೋಪಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಸ್ಕಲ್ಪ್ಚರ್? ಯಾವುದು? ಗ್ರೀಕ್ನವರದ್ದು ಪ್ರಭಾವ ಇದೆ. ಬೇರೆ ಬೇರೆದು ಇದೆ, ಸದ್ಯಕ್ಕೆ ಅಲ್ಲಿ ಗ್ರೀಕ್ ಎಕ್ಸಾಂಪಲ್ ತೆಗೆದುಕೊಳ್ಬಹುದು. ಫ್ರಮ್ ವಿಚ್ ರೀಜನ್ ಡಿಡ್ ದಿ ಇನ್ಫ್ಲುಯೆನ್ಸ್ ಆಫ್ ಡೋಮ್ಸ್ ಆ್ಯಂಡ್ ಮಿನಾರಟ್ಸ್ ಕಮ್? ಡೋಮ್ಸ್, ಮಿನಾರಟ್ಸ್ ಬಂದಿರೋದು ವೆಸ್ಟ್ ಏಷ್ಯಾದಿಂದ. ಹೌ ಮೆನಿ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ ನಮ್ಮ ದೇಶದಲ್ಲಿ ಇರೋದು? 28. 2 ನೈಬರ್ ನಾರ್ತ್ ವೆಸ್ಟಲ್ಲಿರೋರು ಪಾಕಿಸ್ತಾನ್, ಅಫ್ಘಾನಿಸ್ತಾನ್. 3 ಕಂಟ್ರೀಸ್ ನಾರ್ತಲ್ಲಿರೋರು ಚೀನಾ, ಟಿಬೇಟ್ ಯಾವುದೋ ಒಂದು ಇರ್ಬೋದು, ನೇಪಾಲ್, ಭೂತಾನ್. ಮತ್ತು ಈಸ್ಟರ್ನ್ ಬೌಂಡ್ರಿಯಲ್ಲಿ ಇರೋರು ಮ್ಯಾನ್ಮಾರ್, ಬಾಂಗ್ಲಾದೇಶ್. ಇಂಡಿಯಾ ಫ್ರಮ್ ಶ್ರೀಲಂಕಾ ಯಾವುದು ಸಪ್ರೇಟ್ ಮಾಡುತ್ತೆ? ಪಾಕ್ ಸ್ಟ್ರೇಟ್. ವಾಟರ್ ಬಾಡಿ ಯಾವುದಿದೆ ಅಲ್ಲಿ? ಗಲ್ಫ್ ಯಾವುದಿದೆ? ಗಲ್ಫ್ ಆಫ್ ಮನ್ನಾರ್ ಇದೆ ಭಾರತ ಮತ್ತು ಶ್ರೀಲಂಕಾ ನಡುವೆ. ಮಾಲ್ಡೀವ್ಸ್ ಐಲ್ಯಾಂಡ್ ಎಲ್ಲಿದೆ? ಸೌತ್ ಆಫ್ ಲಕ್ಷದ್ವೀಪ್ ಐಲ್ಯಾಂಡ್, ಲಕ್ಷದ್ವೀಪದ ದಕ್ಷಿಣ ಭಾಗದಲ್ಲಿ. ವಾಟ್ ವರ್ ದ 2 ಟೈಪ್ಸ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ ಬಿಫೋರ್ 1947? 2 ಥರ. ಅವಾಗ ಯಾವ ಥರ ಇತ್ತು? 1947 ಮೊದಲು ಪ್ರೊವಿನ್ಸಸ್ ಇರುತ್ತೆ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ಗಳಂತಿರುತ್ತೆ. ಹೂ ರೂಲ್ಡ್ ದಿ ಪ್ರೊವಿನ್ಸಸ್ ಇನ್ ಪ್ರೀ 1947 ಇಂಡಿಯಾ? ಪ್ರೊವಿನ್ಸ್ಗಳನ್ನು ಮುಖ್ಯವಾಗಿ ಬ್ರಿಟಿಷ್ ಅಫಿಷಿಯಲ್ಸ್ಗಳು ವೈಸ್ರಾಯ್ ಅಪಾಯಿಂಟ್ ಮಾಡ್ತಿದ್ರಲ್ವ, ಅದರ ಮೂಲಕ ಪ್ರೊವಿನ್ಸಸ್ಗಳನ್ನು ರೂಲ್ ಮಾಡ್ತಾಯಿದ್ರು. ಇನ್ನು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಹೇಗೆ ಆಳ್ವಿಕೆಯನ್ನು ಮಾಡ್ತಾ ಇದ್ವು?
ಲೋಕಲ್ ಹೆರಿಡಿಟರಿ ರೂಲರ್ಸ್ ಇರ್ತಾ ಇದ್ರು. ಬ್ರಿಟಿಷ್ ಸಾವರ್ನಿಟಿನೇ ಇರ್ತಾ ಇತ್ತು, ಆದರೆ ಹೆರಿಡಿಟರಿ ರೂಲರ್ಸ್ ಇರ್ತಾ ಇದ್ರು ಪ್ರಿನ್ಸ್ಲಿ ಸ್ಟೇಟ್ಸ್. ಅಟ್ ವಿಚ್ ಲ್ಯಾಟಿಟ್ಯೂಡ್ ಡಸ್ ಇಂಡಿಯಾ ಬಿಗಿನ್ ಟು ಟ್ಯಾಪರ್ ಟುವರ್ಡ್ಸ್ ದಿ ಸೌತ್? ಇವಾಗ 22 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಮತ್ತೆ ವಿಚ್ ಸಿ ಲೈಸ್ ಟು ದಿ ವೆಸ್ಟ್ ಆಫ್ ದಿ ಇಂಡಿಯನ್ ಮೇನ್ಲ್ಯಾಂಡ್? ಅರೇಬಿಯನ್ ಸಿ ವೆಸ್ಟಲ್ಲಿ ಇರೋದು. ವಿಚ್ ಸಿ ಲೈಸ್ ಟು ದಿ ಈಸ್ಟ್? ಬೇ ಆಫ್ ಬೆಂಗಾಲ್. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ನಾರ್ದರ್ನ್ ಮೋಸ್ಟ್ ಅಂಡ್ ಸದರ್ನ್ ಮೋಸ್ಟ್ ಪಾಯಿಂಟ್? ನಾರ್ದರ್ನ್ ಮೋಸ್ಟ್ ಸದರ್ನ್ ಮೋಸ್ಟ್ ಪಾಯಿಂಟ್ ನಡುವೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 3214 ಕಿಲೋಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ಈಸ್ಟರ್ನ್ ಮೋಸ್ಟ್ ಅಂಡ್ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ 2933 ಕಿಲೋಮೀಟರ್. ಈಸ್ಟರ್ನ್ ಮೋಸ್ಟು ಮತ್ತು ವೆಸ್ಟರ್ನ್ ಮೋಸ್ಟ್. ಟೈಮ್ ಲ್ಯಾಗ್ ಎಕ್ಸಾಕ್ಟ್ಲಿ 2 hours 30 degree of 2 hours for 30 degrees of longitude. ಯಾಕಿದೆ 1 ಡಿಗ್ರಿ ಅಂತಂದರೆ 4 ಮಿನಿಟ್, 30 ಡಿಗ್ರಿಗೆ 120 ಮಿನಿಟ್ಸ್ ಆಗುತ್ತೆ. ಕ್ಯಾಲ್ಕುಲೇಷನ್ ಕೆಲವರಿಗೆ ಗೊತ್ತಿರಬಹುದು, ನಾವು ಅದನ್ನು ಡೀಟೇಲ್ ಆಗಿ ನೋಡಬೇಕು. ಇಲ್ಲಿ ಜಸ್ಟ್ ಫ್ಯಾಕ್ಟ್ಗಳನ್ನು ನೋಡ್ತಾ ಇದ್ದೇವೆ. ವಿಚ್ ಯೂಟಿ ಇಸ್ ಕ್ಲೋಸೆಸ್ಟ್ ಟು ದಿ ಮಾಲ್ಡೀವ್ಸ್? ಮಾಲ್ಡೀವ್ಸಿಗೆ ಹತ್ತಿರ ಇರುವಂಥದ್ದು ಲಕ್ಷದ್ವೀಪ್. Does the Tropic of Cancer pass through Deccan Peninsula? No, Deccan Peninsulaದಿಂದ ಪಾಸ್ ಆಗೋದಿಲ್ಲ, ನಾರ್ತ್ಗಿದೆ ಅಲ್ವಾ. ವಿಚ್ ನೈಬರ್ ಶೇರ್ಸ್ ದಿ ಲಾಂಗೆಸ್ಟ್ ಲ್ಯಾಂಡ್ ಬಾರ್ಡರ್ ವಿತ್ ಇಂಡಿಯಾ? ಬಾಂಗ್ಲಾದೇಶ್. ಈಸ್ ಇಂಡಿಯಾ ಸೌತ್ ಏಷ್ಯನ್ ಆರ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ? ಇಂಡಿಯಾ ಸೌತ್ ಏಷ್ಯನ್ ಕಂಟ್ರಿ. ಸೌತ್ ಈಸ್ಟ್ ಏಷ್ಯನ್ ಅಂತಂದರೆ ಮತ್ತೆ ಆ ಕಡೆ ಆಸಿಯಾನ್ ಕಂಟ್ರೀಸ್ ಅಂತ ಬರುತ್ತೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ವಿಚ್ ರಿಲೀಫ್ ಫೀಚರ್ ಕ್ಯಾರೆಕ್ಟರೈಸ್ ಇಂಡಿಯಾ ಸದರ್ನ್ ಟಿಪ್? ಸದರ್ನ್ ಟಿಪ್ಪಲ್ಲಿ ಇಂಡಿಯನ್ ಓಷನ್ ಕಾನ್ಫ್ಲುಯೆನ್ಸ್. ವಾಟ್ ಈಸ್ ದ ಕಾನ್ಸೆಪ್ಚುಯಲ್ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯಾ ಸೆಂಟ್ರಲ್ ಲೊಕೇಶನ್? ಕನೆಕ್ಟ್ ಮಾಡುತ್ತೆ ವೆಸ್ಟ್ ಏಷ್ಯಾ, ಆಫ್ರಿಕಾ, ಯುರೋಪ್, ಈಸ್ಟ್ ಏಷ್ಯಾ ಎಲ್ಲವನ್ನ ಕನೆಕ್ಟ್ ಮಾಡುತ್ತೆ. ಅದರ ಸೆಂಟ್ರಲ್ ಇದ್ದೇವೆ ಅಂತ ಹೇಳ್ಬೋದು. ಟ್ರೂ ಆರ್ ಫಾಲ್ಸ್? ಇಂಡಿಯಾಸ್ ಕೋಸ್ಟ್ ಲೈನ್ ಇನ್ಕ್ಲೂಡ್ಸ್ ಐಲ್ಯಾಂಡ್ ಟೆರಿಟರಿ. ಐಲ್ಯಾಂಡ್ ಟೆರಿಟರಿಗಳನ್ನ ಇನ್ಕ್ಲೂಡ್ ಮಾಡ್ತೇವೆ ನಾವು. ಟ್ರೂ. ಎಸ್, ಕೋಸ್ಟ್ ಲೈನ್ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ತೇವೆ. ವಿಚ್ ಸ್ಟೇಟ್ ಇಸ್ ಅರುಣಾಚಲ ಪ್ರದೇಶ್ ಕೌಂಟರ್ ಪಾರ್ಟ್ ಫಾರ್ ದಿ ಟೈಮ್ ಲ್ಯಾಗ್? ಅರುಣಾಚಲ ಪ್ರದೇಶ ಈ ಕಡೆ ಇದೆ, ಇನ್ನೊಂದು ಕಡೆ ಇರೋದು ಯಾವುದು? ಗುಜರಾತ್. ಟೈಮ್ ಲ್ಯಾಗ್ ನಡುವೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದು. ಆರ್ ದಿ ಹಿಮಾಲಯಾಸ್ ಓಲ್ಡ್ ಆರ್ ಯಂಗ್ ಮೌಂಟೇನ್ಸ್? ಹಿಮಾಲಯ ಹೇಗಿದೆ, ಓಲ್ಡಾ ಯಂಗ್? ಅದು ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರಿತೇವೆ ಹಿಮಾಲಯಕ್ಕೆ. ವಾಟ್ ಈಸ್ ದಿ ನಾರ್ದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಪಾಯಿಂಟ್? ನಾರ್ದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಪಾಯಿಂಟ್ 37 degree 6 minute north. ಸದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಆಫ್ ದಿ ಮೇನ್ಲ್ಯಾಂಡ್? ಸದರ್ನ್ ಮೋಸ್ಟ್ ಕೆಳಗಡೆ 8 degree 4 minute. ವೆಸ್ಟರ್ನ್ ಮೋಸ್ಟ್ ಲಾಂಗಿಟ್ಯೂಡ್ ಪಾಯಿಂಟ್? ವೆಸ್ಟ್ ಕಡೆ 68 degree 7 minute. ಈಸ್ಟರ್ನ್ ಮೋಸ್ಟು 97 degree 25. ಎಸ್, ಕಂಗ್ರ್ಯಾಚುಲೇಷನ್ಸ್. ಇಷ್ಟು ನಾನು ಇಲ್ಲಿ ಬಹಳ ಏನು ಡಿಸ್ಕಸ್ ಮಾಡಿಲ್ಲ, ಜಸ್ಟ್ ಫ್ಯಾಕ್ಟ್ಗಳನ್ನು ಮುಂದ್ಗಡೆ ಇಟ್ಟಿದ್ದೇನೆ. ನೀವು ಬರ್ಕೊಳ್ಬೇಕಾಗತ್ತೆ ನೋಟ್ಸಲ್ಲಿ ಬರ್ಕೊಂಡು ಯಾವುದೇ ವಿಷಯ ಗೊತ್ತಿಲ್ಲದಿದ್ದರೆ ಒಂದ್ಸರಿ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ತಿಳಿಸಿ. ಇದು ಫಿಲಿಮ್ಸಿಗೆ ಸಂಬಂಧಪಟ್ಟಾಗ ಹೇಳ್ತಾ ಇರೋದು. ಮೇನ್ಸನ್ನು ನಾವು ಬೇರೆ ಥರ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಜಿಯೋಗ್ರಫಿಯಲ್ಲಿ. ಈ ಫಿಲಿಮ್ಸಿಗೆ ಭಾರತದ ಮುಖ್ಯವಾದ ಸೈಜು, ಲೊಕೇಶನ್ನು ಗೊತ್ತಿರಲಿ. ಸಿಂಪಲ್ ಆದಂಥ ಚಾಪ್ಟರ್. ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ, ಅದು ನೆನಪಾಗಲಿಕ್ಕೆ ರಿವೈಸ್ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರನೇ ಈ ಥರ ಆ್ಯಂಕಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಮಾಡೋದು. ಅದರ ಮೂಲಕ ರಿವೈಸ್ ಮಾಡಿ. ಬರೀ ಓದೋದ್ರಿಂದ, ಬೈಹರ್ಟ್ ಮಾಡೋದ್ರಿಂದ ಇಂಥ ವಿಷಯಗಳು ದೀರ್ಘಕಾಲ ನೆನಪು ಉಳಿಯೋದಿಲ್ಲ. ಹರ್ಟ್ ಮಾಡಬೇಡಿ, ಯಾವುದನ್ನು ರೀಕಾಲ್ ಮಾಡಿ. ಮೈಂಡಿಗೆ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಲಿಕ್ಕೆ ಬರಬೇಕು, ಮುಖ್ಯ. ಹಾಗಾಗಿ ನೋಟ್ಸನ್ನು ಕೆಳಗಡೆ ನೋಟ್ಸ್ ಗ್ರೂಪಲ್ಲಿ ನಾನು ಹಾಕಿರ್ತೇನೆ. ಅದ್ರ ಜೊತೆ ಈ ಆ್ಯಂಕಿ ಫ್ಲ್ಯಾಶ್ ಕಾರ್ಡ್ ಡೆಕ್ಕನ್ನು ಸಹ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಟ್ಸ್ ನೋಡ್ಕೊಂಡು ಒಂದು ಸಾರಿ ಬರ್ಕೊಳ್ಳಿ. ಇದೆಲ್ಲ ಒಂದು ಸಾರಿ ಬರೆಯೋದು ಬಹಳ ಇಂಪಾರ್ಟೆಂಟ್, ಬರೀಲೇಬೇಕು. ಮತ್ತು ಬೇರೆ ಬೇರೆ ಫಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಚಾಪ್ಟರ್ಗಳನ್ನು ಅಪ್ಲೋಡ್ ಮಾಡ್ತೇನೆ ಸಾಧ್ಯ ಆದಾಗ. ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನನ್ನು ಬೇರೆ ಥರ ಮಾಡೋಣ. ಫಿಲಿಮ್ಸ್ ಮತ್ತು ಮೇನ್ಸು ಕಂಪ್ಲೀಟ್ಲಿ ನಾವು ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನೋಡಬೇಕು. ಹೇಳ್ತಾ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.